ಜನತೆಗೆ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ಏನಂದರೆ, ಯಾರು ವೋಟಿಂಗಲ್ಲಿ ಟಾಪ್ 1 ಟಾಪ್ 2 ಟಾಪ್ 3 ಟಾಪ್ 9 ಹಾಗೆ ಟಾಪ್ 8 ಮತ್ತು ಯಾರ್ಯಾರಿದ್ದಾರೆ ಟಾಪ್ 7 ಟಾಪ್ 10 ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಯಾರು ನನ್ನ ಚಾನಲ್ ನೋಡ್ತೀರಾ ಹಾಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಗೈಸ್, ಹಾಗೆ ನಿಮ್ಮ ಸಪೋರ್ಟ್ ನಮಗೆ ಬೇಕು, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಟಾಪ್ 10 ಬಂದ್ಬಿಟ್ಟು ಧನು ಅವರಿದ್ದಾರೆ. ಧನು ಅವರು ಯಾವ ಎಕ್ಸ್ಚೇಂಜ್ ಆಗಿಲ್ಲ ಗೈಸ್, ಹೇಗಿದ್ದಾರೆ ಹಾಗೇ ಇದ್ದಾರೆ, ಯಾವ ಸ್ಥಾನದಲ್ಲಿದ್ದಾರೆ ಅಲ್ಲೇ ಇದ್ದಾರೆ ಗೈಸ್. ವೋಟಿಂಗ್ ಪರ್ಸೆಂಟೇಜ್ ನೋಡಿದ್ರೆ 8.1% ಇದೆ. ಅವರು ಫಸ್ಟು ನನ್ನ ಪ್ರಕಾರ ನಾನು ತಿಳಿದಾರಂಗೆ ಟಾಪ್ 9 ಇವಾಗ ಟಾಪ್ 10 ಬಂದಿದ್ದಾರೆ. ಮತ್ತು ಇನ್ನು ಟಾಪ್ 9 ಯಾರಿದ್ದಾರೆ ಅಂದರೆ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗೈಸ್. ಅಂಥವ್ರು ಟಾಪ್ 9 ಬಂದಿದ್ದಾರೆ. ಅವರು 1-2 ವಾರ ಸಖತ್ ಸಪೋರ್ಟ್ ಇತ್ತು, ಇವಾಗ ಸಪೋರ್ಟ್ ಫುಲ್ಲು ಕಡಿಮೆ ಆಗಿದೆ. ಈಗ ಅವರು 9 ಬಂದಿದ್ದಾರೆ. ಅವರೇ ಯಾರಂದರೆ ಧ್ರುವಂತವರು. 2 ದಿನ ಸಖತ್ ವೋಟಿಂಗ್ ಇತ್ತು ಗೈಸ್. 2 ದಿನ ಆದಮೇಲೆ ತುಂಬ ಡೌನ್ ಆಗಿದೆ. ಶುಕ್ರವಾರ ಮಧ್ಯಾಹ್ನ ವೋಟಿಂಗಲ್ಲಿ ಧ್ರುವಂತವರು ಪೂರ ಕಡಿಮೆ ಬಂದಿದ್ದಾರೆ, ಕೆಳಗೆ ಬಂದಿದ್ದಾರೆ. ಟಾಪ್ 8 ಯಾರಿದ್ದಾರೆ ಅಂದರೆ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ನಾನು ತುಂಬ ಅಂದ್ಕೊಂಡಿದ್ದೆ ಸೆಕೆಂಡ್ ಇಲ್ಲ, ಥರ್ಡ್ ಇಲ್ಲ, ಫೋರ್ತಲ್ಲಿ ಇರ್ತಾರಂತ. ಅವರು ಥರ್ಡ್ ಇಲ್ಲ ಸೆಕೆಂಡ್ ಇಲ್ಲ ಇಲ್ಲಿಲ್ಲ ಗೈಸ್, ತುಂಬ ಕೆಳಗಡೆ ಬಂದಿದ್ದಾರೆ. 8ನೇ ಸ್ಥಾನಕ್ಕೆ ಬಂದಿದ್ದಾರೆ. ಅವರೇ ಮ್ಯೂಟೆಂಟ್ ರಘು ಅವರು. ಏನಕ್ಕೆ ಕೆಳಗೆ ಬರ್ತಿದ್ದಾರೆ ಗೊತ್ತಿಲ್ಲ, ತುಂಬ ಕೆಳಗಿದ್ದಾರೆ. ಅವರು 8ನೇ ಸ್ಥಾನದಲ್ಲಿದ್ದಾರೆ ಅಂತ ನಾನು ಅನಿಸಿಕೆ. 8ನೇ ಸ್ಥಾನದಲ್ಲಿ ತುಂಬ ಕಡಿಮೆ ವೋಟ್ಸ್ ಬಂದಿದೆ. ಮತ್ತು ಟಾಪ್ 10 ಟಾಪ್ 9 ವ್ಯತ್ಯಾಸ ಮಾಡೋದಾದರೆ ಧ್ರುವಂತವರು 1% ಓಟಲ್ಲಿ ಜಾಸ್ತಿ ಇದ್ದಾರೆ. ರಘು ಅವರು 8ನೇ ಸ್ಥಾನದಲ್ಲಿದ್ದಾರೆ ಅಂತ ಶುಕ್ರವಾರ ವೋಟಿಂಗ್ ಲಿಸ್ಟಲ್ಲಿ ನಾನು ನೋಡಿರೋದು, ಹೇಳ್ತಿರೋದು ನಿಮಗೆ. 7ನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂದರೆ ಗೈಸ್, ಇವರು ಸ್ಟಾರ್ಟಿಂಗಲ್ಲೇ ಮೂರನೇ ಇಲ್ಲ 4ನೇ ಸ್ಥಾನದಲ್ಲಿದ್ದರು ಗೈಸ್. ಆಮೇಲೆ 5ನೇ ಸ್ಥಾನಕ್ಕೆ ಬಂದರು. 2 ಡೇಸ್ ಬ್ಯಾಕಲ್ಲಿ 4ನೇ ಸ್ಥಾನದಲ್ಲಿದ್ದರು. ಒಂದು 2 ಡೇಸ್ ಆದಮೇಲೆ 5ನೇ ಸ್ಥಾನಕ್ಕೆ ಬಂದರು. ಶುಕ್ರವಾರ ಕೊನೆಯಾಗಿ ಅವರು 7ನೇ ಸ್ಥಾನದಲ್ಲಿ ಬಂದಿದ್ದಾರೆ ಗೈಸ್. ಇವ್ರ ಹೆಸರು ಬಂದ್ಬಿಟ್ಟು ಸ್ಪಂದನ ಅವರು ತುಂಬ ಕೆಳಗಡೆ ಬಂದಿದ್ದಾರೆ. 7ನೇ ಸ್ಥಾನ ಇದ್ದಾರೆ ಅವರು. ಏನು ಗೈಸ್, ಸ್ಪಂದನಗೆ ಒಳ್ಳೆ ವೋಟಿಂಗ್ಸೇ ಬಂದಿದ್ದಾವೆ, ಅಷ್ಟೇನು ಕೆಳಗೆ ಬಂದಿಲ್ಲ. 7ನೇ ಸ್ಥಾನದಲ್ಲಿದ್ದಾರೆ, ಚೆನ್ನಾಗೇ ವೋಟ್ ಬಿದ್ದಿದ್ದಾವೆ. ಓಕೆ, ಅವರು 7ನೇ ಸ್ಥಾನದ. ಇವಾಗ 6ನೇ ಸ್ಥಾನದಲ್ಲಿ ಯಾರಂದರೆ 6ನೇ ಸ್ಥಾನದಲ್ಲಿ ಇವ್ರು ಗೈಸ್, ಇವ್ರು ಫಸ್ಟು ಥರ್ಡಲ್ಲಿಲ್ಲ ಫೋರ್ತಲ್ಲಿದ್ರು ಗೈಸ್. ಫೋರ್ತಿಂದ ದಿನ ಕೆಳಗಡೆ ಬಂದರು. ಫೋರ್ತಿಂದ 5 ಬಂದರು, 5ಇಂದ 6 ಬಂದಿದ್ದಾರೆ. ಇವ್ರ ಹೆಸರು ಬಂದು ಅಶ್ವಿನಿ ಅವರು. ಇವರು ತುಂಬ ಕೆಳಗೆ ಬಂದಿದ್ದಾರೆ ಗೈಸ್. ಇವ್ರದ್ದು ವೋಟಿಂಗ್ ಎಲ್ಲ ಚೆನ್ನಾಗಿದೆ. ಮತ್ತು ಏನಂದರೆ ಇವರು ಚೆನ್ನಾಗಿ ಆಡ್ಕೊಂಡು ಹೋದರೆ ಇವರು ಸೆಕೆಂಡ್ ಇಲ್ಲ ಥರ್ಡಿಗೆ ಬರ್ಬೋದು ಅನಿಸುತ್ತೆ ನನ್ನ ಪ್ರಕಾರ. ಶುಕ್ರವಾರದಲ್ಲಿ ಹೇಳಿದಿರೋದು ಇವರು 6ನೇ ಸ್ಥಾನದಲ್ಲಿದ್ದಾರೆ ಅಂತ ಅನಿಸುತ್ತೆ. 5ನೇ ಸ್ಥಾನ ಗೈಸ್. ಇವರು ನೀವು ಯಾರು ತಿಳ್ಕೊಂಡಿರಲ್ಲ, ಯಾರು ಅಂದ್ಕೊಂಡಿಲ್ಲ, ಅಷ್ಟರಲ್ಲಿ ವೋಟಿಂಗಲ್ಲಿ ಹೋಗಿದ್ರು. ಇವಾಗ ಸಡನ್ನಾಗಿ 5ನೇ ಸ್ಥಾನಕ್ಕೆ ಬಂದಿದ್ದಾರೆ. ಅವರು ಫಸ್ಟು ಸ್ಟಾರ್ಟಿಂಗಲ್ಲೇ 3ನೇ ಸ್ಥಾನದಲ್ಲಿದ್ದರು. 3ನೇ ಸ್ಥಾನದಿಂದ ಕೆಳಗೆ ಈಗ 4ನೇ ಸ್ಥಾನದಿಂದ 5ನೇ ಸ್ಥಾನಕ್ಕೆ ಬಂದಿದ್ದಾರೆ. ಇವಾಗ ಕೊನೆಗೆ 5ನೇ ಸ್ಥಾನದಲ್ಲಿದ್ದಾರೆ. ಇವರ ಹೆಸರು ಬಂದ್ಬಿಟ್ಟು ರಾಶಿಕ್ ಅವರು ತುಂಬ ಕೆಳಗಡೆ ಬಂದಿದ್ದಾರೆ ಅಂತ ಅನಿಸುತ್ತೆ ಗೈಸ್. ರಾಶಿಕ್ ಅವರ ವೋಟಿಂಗು ಚೆನ್ನಾಗಿ ಬಂದಿದ್ದಾವೆ. ಫಸ್ಟಿಗೆ ಸೂಪರ ಒಂದು ವೋಟ್ಗಳು, ಲಾಸ್ಟಿಗೆ ಕೊನೆಗೆ 5ನೇ ಸ್ಥಾನ ಬಂದು ಕೂತ್ಕೊಂಡಿದ್ದಾರೆ. ಇನ್ನು ಮತ್ತೆ 4ನೇ ಪ್ಲೇಸ್ ಗೈಸ್, ಇವರು ಅಂತೂ ಸೈಕಾಗೆ ಸೂಪರು. ಇವರು ಸ್ಟಾರ್ಟಿಂಗ್ ನೋಡಿದಾಗ ಫುಲ್ಲು ಲಾಸ್ಟು 10ನೇ ಸ್ಥಾನದಲ್ಲಿದ್ದರು. 9ನೇ ಸ್ಥಾನ. ಇವ್ರು ಹೇಗೆ ಇಷ್ಟು ಬೇಗ ಬಂದರು ಅಂದರೆ ಮೇಲ್ಗಡೆ ಸೂಪರ್ ಗೈಸ್. 4ನೇ ಸ್ಥಾನ ಲೆಕ್ಕ ಮಾಡಿ. ಇವ್ರ ಹೆಸರು ಬಂದ್ಬಿಟ್ಟು ಸುರಜ್ ಅವರು. ಫಸ್ಟು ಸ್ಟಾರ್ಟಿಂಗಲ್ಲಿ 10ನೇ ಸ್ಥಾನದಲ್ಲಿದ್ದರು ಗೈಸ್. 10ರಿಂದ ಸೀದಾ ಹೇಗೆ
10, 9, 8, 7, 6, 5, 4 ಕೊನೆಗೆ 4ನೇ ಸ್ಥಾನ ಬಂದು ಕೂತಿದ್ದಾರೆ ಸೂರಜ್ ಅವರು. ಅವರು ಲಾಸ್ಟ್ ಎಂಡಲ್ಲಿದ್ದರು ಡೆಡ್ನಲ್ಲಿ, ಇವಾಗ ಟಾಪಲ್ಲಿ 4th ಬಂದಿದ್ದಾರೆ. 3ನೇ ಅವ್ರಿಗೆ ಒಳ್ಳೆ ಸಪೋರ್ಟ್ ಸಿಕ್ಕಿದೆ ಗೈಸ್. 4ನೇ ಸ್ಥಾನ ಗೈಸ್, 4ನೇ ಸ್ಥಾನ ಬಂದಿದ್ದಾರೆ ಸುರೇಶ್ ಅವರು. ಗೈಸ್ ಇವರು ವೋಟಿಂಗ್ ಸ್ಟಾರ್ಟ್ ಫಸ್ಟ್ ಆನ್ ಆದಮೇಲೆ ಇವರು 6, 7 ಪ್ಲೇಸಲ್ಲಿದ್ದರು. ಯಾರಂದರೆ 3ನೇ ಸ್ಥಾನ, ಇವರು 6, 7 ಪ್ಲೇಸಲ್ಲಿದ್ದರು. 7 ಪ್ಲೇಸಲ್ಲಿದ್ದರು. ಒಂದು ವಾರದಲ್ಲೇ ಇವರು ಎಷ್ಟಕ್ಕೆ ಬಂದಿದ್ದಾರೆ ಗೊತ್ತಾ? 3ನೇ ಸ್ಥಾನ ಬಂದಿದ್ದಾರೆ ಗೈಸ್. ಇವ್ರು ಯಾರು ಅಂತ ನಿಮಗೆ ಗೊತ್ತಿರುತ್ತೆ. ಸಿಂಗರ್ ಇವರು. ಯಾರು ಅಂತ ಗೊತ್ತಾಯ್ತಾನೆ? ಸಿಂಗರ್ ಅಂದರೆ ಮಾಡೋರು ಇವ್ರು ಗೈಸ್. ಫಸ್ಟು ಚೆನ್ನಾಗಿ ಫುಲ್ ಕೆಳಗೆ 7, 6, 5 ಈ 3 ಸ್ಥಾನದಲ್ಲಿದ್ದರು 2 days 3 days ಬ್ಯಾಕ್. ಇವಾಗ ಸಡನ್ನಾಗೆ 3ನೇ ಸ್ಥಾನ ಹೋಗಿದ್ದಾರೆ. ಒಳ್ಳೆ ವೋಟಿಂಗ್ ಸಪೋರ್ಟ್ ಸಿಕ್ಕಿದೆ ಇವರಿಗೆ. ಟಾಪ್ 2 ಅಲ್ಲಿ ಯಾರಂತ ಗೊತ್ತಿರೋದ? ಇನ್ನೇ ಟಾಪ್ 2ಗೆ ಬಂದರೆ ಟಾಪ್ 2 ಅಲ್ಲಿ ಯಾರಂತ ಗೊತ್ತಿರುತ್ತಲ್ಲ ಗೈಸ್ ನಿಮಗೆ? ಟಾಪ್ 2 ಅಲ್ಲಿ ಯಾರಂತ ಇರುತ್ತೆ ಅಂದರೆ ರಕ್ಷಿತಾ ಅವರಿಗೆ ತುಂಬ ಚೆನ್ನಾಗಿ ವೋಟ್ ಬಿದ್ದಿದ್ದಾವೆ. ಒಳ್ಳೆ ವೋಟಿಂಗ್ಸ್ ಇದೆ, ತುಂಬ ಚೆನ್ನಾಗಿದೆ. ಒಳ್ಳೆ ಓಟು ರಕ್ಷಿತ್ ಅವ್ರಿಗೆ. ಇವರೆಲ್ಲೂ ಓಟು ಹೆಚ್ಚು ಕಮ್ಮಿನೂ ಆಗಿಲ್ಲ. ಎಷ್ಟಿದ್ದಾರೆ ಅಲ್ಲಿಗೆ ಇದ್ದಾರೆ ಗೈಸ್. ಒಂದು ಕಡೆನೂ ಸರಿಗಿಲ್ಲ, ಒಂದು ಕಡೆನೂ ಏರಿಲ್ಲ. ಅವರು 2ನೇ ಸ್ಥಾನದಲ್ಲಿ ಹೆಂಗಿದ್ದಾರೆ ಹಾಗೇ ಇದ್ದಾರೆ. ಒಂದು ಸ್ವಲ್ಪನೂ ಕೆಳಗೆ ಇಳಿದ್ರೆ ಒಂದು ಸ್ವಲ್ಪನೂ ಮೇಲೆ ಇರಲಿಲ್ಲ. ಟಾಪ್ 2 ಅಲ್ಲಿ ರಕ್ಷಿತ್ ಅವರಿದ್ದಾರೆ. ಫಸ್ಟ್ ಒನ್ ಅಂತ ಎಲ್ಲರಿಗೂ ಕನ್ನಡರಿಗೆ ಗೊತ್ತಿರ್ತದೆ. ಇವರ ವೋಟಿಂಗಲ್ಲಿ ಲಕ್ಷ ಗಟ್ಟಲೆ ಏರ್ತಿದೆ. ಇವ್ರ ಹೆಸರು ಬಂತು ಗಿಲ್ಲಿ ನಟ ಅವರು. ತುಂಬ ಚೆನ್ನಾಗಿ ವೋಟಿಂಗ್ ಲಿಸ್ಟ್ ಪಡೆದಿದ್ದಾರೆ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿ ಓಟು ಗಿಲ್ಲಿಯವ್ರಿಗೆ ಬಂದಿದೆ. ಗಿಲ್ಲಿಯವರ ಅಭಿಮಾನಿಗಳು ಯಾರ್ಯಾರು ವಿಡಿಯೋ ನೋಡ್ತೀರಾ ಹಾಗೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ಅಭಿಮಾನಿಗಳು ಪ್ಲೀಸ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಕೆಳಗಡೆ, ಬಟನ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ವೋಟಿಂಗ್ ಲಿಸ್ಟ್ ಇವಾಗ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.